Hello guys, welcome back to my YouTube channel. After a long time, ತುಂಬ ತಿಂಗಳುಗಳೇ ಆದಮೇಲೆ ನಾನು ವಾಪಸ್ ಬಂದಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಸಿಂಪಲ್ ಏನಂತಂದರೆ ತುಂಬ ಗ್ಯಾಪ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ನಲ್ಲಿ ಒಂದು ಏನೋ ವಿಂಟೇಜ್ ಲುಕ್, ಹಳೇ ಲುಕ್ ಸ್ಟೈಲ್ನಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ಯಾರಿಗೆ ಅಂದರೆ ಫುಲ್ ಜಾಲ್ಸ್ ಎಲ್ಲನೂ ಕೂಡ ವಿಂಟೇಜ್ ಲುಕ್ ಆ ಥರ. ಸೊ ಲೇಟ್ ಮಾಡೋದು ಬೇಡ, ಕ್ವಿಕ್ಕಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತಂತ. ಸೊ ನಾನಿವಾಗ ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸರಗ್ನೆಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ. ಬೋಟ್ ನೆಕ್ ಕೊಟ್ಟು ಡಿಸೈನ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ. ನೋಡಿ, ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಫ್ರಂಟು ಕೂಡ ಇಲ್ಲಿ ಈ ಸೈಡ್ದು ಮಾತ್ರ ಅದೇ ಸೇಮ್ ಮಾಡಿಸಿದ್ದೀನಿ. ಮತ್ತು ಇದಕ್ಕೇನು ಮಾಡಿಸಿಲ್ಲ ನಾನು, ಏನು ಸ್ಲೀವ್ಗೆಲ್ಲ ಏನು ಮಾಡಿಸಿಲ್ಲ. ಬಟ್ ಇಲ್ಲಿ ಸಿಂಪಲ್ಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ. ಸೊ ಇದು ಬ್ಲೌಸು, ಅದು ಸ್ಯಾರಿ. ಕ್ವಿಕ್ಕಾಗಿ ಇವಾಗ ನಾನು ನಿಮ್ಮ ಮುಂದೆ ರೆಡಿಯಾಗಿ ಬರ್ತೀನಿ, ಅಂದರೆ ಸ್ಯಾರಿ ಹಾಕ್ಕೊಂಡು ಬರ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಕಟ್ ವಿ ಶೇಪ್ನಲ್ಲಿ ಕೊಡಿಸಿದ್ದೀನಿ. ನೋಡಿ, ಇವಾಗ ಈ ರೀತಿ ಕೊಡಿಸಿದ್ದೀನಿ. ಸೊ ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ, ಪ್ಲೀಸ್ ವೇಟ್. ಸೊ ಫೈನಲಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಉಟ್ಕೊಂಡಿದ್ದೀನಿ. ಜಸ್ಟ್ 6 ಮಿನಿಟ್ಸ್ನಲ್ಲಿ ವೇರ್ ಮಾಡ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಪಾರ್ಟ್ ಬೇಗ ಒಂದು ಸ್ವಲ್ಪ ಫೇಸ್ಗೆ ಲೈಟಾಗಿ, ಜಸ್ಟ್ ಲೈಟಾಗಿ ಒಂದು ಮೇಕಪ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಮೇಕಪ್ ಅಂದರೆ ಇನ್ನೇನಿಲ್ಲ, ಜಸ್ಟ್ ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಅದ್ರ ಮೇಲೆ ಪ್ಲಿಕ್ಸ್ ಅವ್ರದ್ದು ಸನ್ಸ್ಕ್ರೀನ್ ವಿತ್ ಫೌಂಡೇಶನ್ ಇದೆಲ್ಲ, ಅದನ್ನು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ. ಸೊ ಫಸ್ಟು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಸೊ ಯಾವಾಗಲೂ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಮಾಯಿಶ್ಚರೈಸರ್ ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಅಂತಂತ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೆ ಕೂಡ. ಸನ್ಸ್ಕ್ರೀನು ಚೇಂಜ್ ಮಾಡಿದ್ದೀನಿ. ಮುಂಚೆ ಇದನ್ನು ಡಿಕನ್ಸ್ಟ್ರಕ್ಟ್ ಅವ್ರಿಗೆ ಯೂಸ್ ಮಾಡ್ತಾಯಿದ್ದೆ, ಇವಾಗ ಡರ್ಮಾ ಹಾಕ್ತಾಯಿದ್ದೀನಿ. ಅಂದರೆ ಎರಡೂ ಯೂಸ್ ಮಾಡ್ತಿದ್ದೀನಿ. ಅಂದರೆ ಡಿಪೆಂಡ್ಸ್, ಯಾವುದು ಬೇಗ ಕೈಗೆ ಸಿಗುತ್ತೆ ಆ ರೀತಿ ಬೇಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಡ್ರೈ ಆಗಲಿ, ಫ್ಯಾನ್ ಹಾಕ್ಕೊಂತೀನಿ. ಓಕೆ, ಸೊ ನಾರ್ಮಲ್ ಇದು ಏನೋ ಫೌಂಡೇಶನ್ ವಿತ್ ಸನ್ಸ್ಕ್ರೀನ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ಇದನ್ನು ಯೂಸ್ ಮಾಡೋದಕ್ಕೆ. ನಾನು ಚೆನ್ನಾಗಿದೆ, ಯಾಕೆಂದರೆ ನಾನು ಫೌಂಡೇಶನ್ ಇದನ್ನೆಲ್ಲ ಏನೂ ಯೂಸ್ ಮಾಡೋಕ್ಕೂ ಬರಲ್ಲ. ಸೊ ಇದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ನೋಡಿ, ನನ್ನ ಸ್ಕಿನ್ ಕಲರ್ಗೆ ಇದು ಅಡ್ಜಸ್ಟ್ ಆಗುತ್ತೆ. ನಾನು ಕೈನಲ್ಲೇ ಯೂಸ್ ಮಾಡ್ತೀನಿ, ಅದಕ್ಕೆ ನಾವು ಸ್ಪಂಜ್ ಅದೆಲ್ಲ ಬರುತ್ತಲ್ಲ, ಅದೆಲ್ಲ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಕೈನಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋದು ನನಗೆ ಕಷ್ಟನೇ ಅನಿಸುತ್ತೆ. ಬಿಕಾಸ್ ಫೌಂಡೇಶನ್ ಹಾಕಿ ನನಗೆ ಅಭ್ಯಾಸ ಇದ್ದಿದ್ರೆ ಏನೂ ಅನಿಸ್ತಾ ಇರಲಿಲ್ಲ. ನೋಡಿ, ಓಕೆ ಅಲ್ಲ, ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಕಾಂಪ್ಯಾಕ್ಟ್ ಈಚೆ ಇಟ್ಬಿಟ್ಟಿದ್ದೀನಿ, ಒಂದೇ ಒಂದು ನಿಮಿಷ. ಸೊ ಕಾಂಪ್ಯಾಕ್ಟ್ನ ಈಚೆ ಇಟ್ಬಿಟ್ಟಿದೆ. ಸೊ ತೊಗೊಂಡು ಬರೋದಕ್ಕೆ ಹೋಗಿದೆ. ನಾನು ಯಾವಾಗಲೂ ಯೂಸ್ ಮಾಡೋದು ಫೇಸಸ್ ಕನ್ನಡ, ಅವ್ರು ಇದಾಗಲೇ ಹೋಗ್ಬಿಟ್ಟಿದೆ, ಅಷ್ಟು ಉಜ್ಜಾಡ್ಬಿಟ್ಟಿದ್ದೀನಿ. ಸೊ ನಾರ್ಮಲಾಗಿ ಖಾಲಿ ಕೂಡ ಆಗಿದೆ. ನೋಡಿ, ಖಾಲಿ ಕೂಡ ಆಗಿದೆ. ಸ್ವಲ್ಪ ಟಚ್ ಅಪ್ ಮಾಡ್ಕೊತಿದ್ದೀನಿ. ಇಷ್ಟೇ ನಂದು ಮೇಕಪ್, ಇನ್ನೇ ಇಲ್ಲ. ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಏನೋ ಐಬ್ರೋಸ್ಗೆ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿಬಿಟ್ರೆ ಮುಗೀತು. ಓಕೆನಾ? ಇವಾಗ ನೆಕ್ಸ್ಟ್ ಬಂದು ಐಬ್ರೋ ಪೆನ್ಸಿಲ್. ಒಂದೇ ಒಂದು ಸೆಕೆಂಡ್. ಇದು ಡಿಕನ್ಸ್ಟ್ರಕ್ಟ್ ಅವ್ರದ್ದು ತೊಗೊಂಡಾಗ ಈ ಬ್ಯಾಕ್ ಫ್ರೀ ಕೊಟ್ಟಿದ್ರು,
ಅದಕ್ಕೆ ಎಲ್ಲನೂ ತುಂಬಿಟ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ಸ್ವಲ್ಪ ಏನು ಜಾಸ್ತಿನೇ ಹೋಗಿದೆ. ಏನೋ ಕೆಮ್ಮು ಸ್ಟಾರ್ಟ್ ಆಗಿ ಫುಲ್ಲು ಕಫ ಥರ ಆಗಿಬಿಟ್ಟಿತ್ತು. ಏನೋ ಕೈ ಸಿಗ್ತಾನೆ ಇಲ್ಲ ಬೇಗ. ಐಬ್ರೋ ಪೆನ್ಸಿಲ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇದು ರೆನೆ ಅವ್ರದ್ದು ಕಾಜಲ್ನೇ ಒಂದು ಸ್ವಲ್ಪ ಲೈಟಾಗಿ ಇದು ಮಾಡ್ಕೊತಾ ಇದ್ದೀನಿ. ಈ ಸೈಡ್ ಕೂಡ ಎಲ್ಲ ಹಾಕೊಳಕ್ ಕಷ್ಟಪ್ಪ. ಸರಿ ಹೋಯ್ತಾ ಇಲ್ಲ ಡಾರ್ಕ್ ಆಯ್ತಲ್ವಾ ಈ ಸೈಡ್ ಹಿಂಗೆ ಒರ್ಸೋದು. ಓಕೆ ಅಲ್ಲ ಈಗ. ಸೊ ಇವಾಗ ನೆಕ್ಸ್ಟು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇದು ಕೂಡ ಡಿಕನ್ಸ್ಟ್ರಕ್ಟ್ ಅವ್ರದ್ದೇನೆ ನಾನು ಲಿಪ್ ಬಾಮ್ ಯೂಸ್ ಮಾಡೋದು. ಅದ್ರ ಮೇಲೆ ಏನು ಲಿಪ್ ಲೈನರ್ ಯೂಸ್ ಮಾಡ್ತೀನಿ ನಾನು. ಲಿಪ್ ಲೈನರ್ ಓಕೆನಾ. ಈಗ ಲಿಪ್ಸ್ಟಿಕ್ ಲವ್ ಹಾರ್ಟ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ನಾನು. ಕಂಪ್ಲೀಟಾಗಿ ಇದು ಒಂದು ಬಾಕ್ಸ್ನ ಅಂದರೆ 5 ಪೀಸ್ ಬರುತ್ತಲ್ಲ, ಅದು ಕಂಪ್ಲೀಟಾಗಿ ಬಾಕ್ಸ್ನ ತೊಗೊಂಡಿದ್ದೆ. ಸೊ ಇಲ್ಲಿ ಹಾಕ್ಕೊಳಕ್ಕಾಗಲ್ಲ. ಓಕೆ, ಲಿಪ್ಸ್ಟಿಕ್ ಆಯಿತು. ಒಂದು ಸ್ವಲ್ಪ ಹಾಗೆ ಇದೆ ರೆನೆ ಅವ್ರದ್ಮೇಲೆ ಕಾಜಲ್ನ ಸ್ವಲ್ಪ ಲೈಟಾಗಿ ಕೆಳಗಡೆ ಹೇಳ್ಕೊತೀನಿ. ಇಷ್ಟೇ ನನ್ನ ಮೇಕಪ್. ಲಾಸ್ಟ್ನಲ್ಲಿ ಒಂದು ಬಿಂದಿ ಇಟ್ಕೊಂಡ್ಬಿಟ್ರೆ ಮುಗೀತು. ಸೊ ಹಾಂ, ಈಗ ಮೇನ್ ಪಾರ್ಟ್ಗೆ ಬರೋಣ. ಮೇನ್ ಪಾರ್ಟ್ ಏನಂದರೆ ವಿಂಟೇಜ್ ಲುಕ್ ಅಂತ ನಾನು ನಿಮಗೆ ಹೇಳಿದೆ. ಸೊ ನಾನು ಅದಕ್ಕೆ ಚಿಕ್ಕಪೇಟೆಯಲ್ಲಿ ಮತ್ತು ಮೀಶೋನಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ಅಂದರೆ ಸ್ವಲ್ಪ ಜ್ಯುವೆಲ್ಸ್ನ ತರಿಸ್ಕೊಂಡಿದ್ದೀನಿ. ಯಾವುದ್ಯಾವುದಪ್ಪ ಅಂದರೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ನೆಕ್ ಪೀಸ್ನ ತೊಗೊಬಂದಿದ್ದೀನಿ. ಚಿಕ್ಕಪೇಟೆನಲ್ಲಿ ತೊಗೊಂಡು ಬಂದಿದ್ದು ಆ್ಯಕ್ಚುಲಾಗಿ. ನೋಡಿ, ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸೊ ಇದು ವಿಂಟೇಜ್ನಲ್ಲಿ ಅವಾಗಿಂದು ಜ್ಯುವೆಲ್ಸ್ ಎಲ್ಲ ಇತ್ತು ಅಂತಂದರೆ ಯಾರು ಹಾಕೋತಾರೆ ಮಮ್ಮಿ ಇದನ್ನೆಲ್ಲ ಅಂತ ಹೇಳ್ತಿದ್ವಿ. ಬಟ್ ಇವಾಗ ಮತ್ತೆ ಇದೇ ಟ್ರೆಂಡ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದೊಂದು ತೊಗೊಂಡು ಬಂದೆ. ಇದು ಅರೌಂಡ್ ಆಲ್ಮೋಸ್ಟ್ 1400 ಸಮೇನೋ ಆಯಿತು ನನಗೆ ಕಾಸ್ಟ್ ಇದು. ಆಮೇಲೆ ಲಾಂಗ್ ಚೈನ್ ಒಂದು ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ. ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ನಾನು ಹಾಕ್ಕೊಂಡಿರೋದ್ರಲ್ಲಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ನಿಮಗೆ ಮೀಶೋದಲ್ಲಿ. ಬಟ್ ನಾನು ಆಫ್ಲೈನಲ್ಲಿ ಚಿಕ್ಕಪೇಟೆನಲ್ಲಿ ತಂದಿರೋದನ್ನು ನಾನು ಕಳಿಸ್ಕೊಡೋದಕ್ಕಾಗಲ್ಲ. ಈ ಡಾಲರ್ ಬಂದುಬಿಟ್ಟು ನಾನು ಮೀಶೋನಲ್ಲೇ ತೊಗೊಂಡಿದ್ದು. ಈ ಚೈನ್ ಬಂದುಬಿಟ್ಟು ಆಲ್ರೆಡಿ ಇತ್ತು ಮನೆಯಲ್ಲಿ. ಸೊ ಅದಕ್ಕೇ ಇದನ್ನ ಪೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನೋಡಿ, ಫೈನಲ್ ಲುಕ್ಕೇ ಚೇಂಜ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂತ ಅಲ್ವಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಬ್ಯಾಂಗಲ್ ಕೂಡ ತೊಗೊಂಡಿದ್ದೆ. ಅದನ್ನು ನೆಕ್ಸ್ಟ್ ಹಾಗೆ ಅಂದರೆ ನೆಕ್ಸ್ಟ್ ತೋರಿಸ್ತೀನಿ. ಹಾಗೇ ಇಯರಿಂಗ್ ಕೂಡ ತೊಗೊಂಡಿದ್ದೀನಿ. ಇಯರಿಂಗ್ ಮಾಟಿ ಎಲ್ಲನೂ ಕೂಡ ಈ ಇಯರಿಂಗ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ.
ಇಷ್ಟು ಕಂಪ್ಲೀಟಾಗಿ ಚೆನ್ನಾಗಿದೆ ಅಲ್ಲ. ಸೊ ಇದು ಮೀಶೋದಲ್ಲಿ ತೊಗೊಂಡಿದ್ದು. ಇದ್ರದ್ದು ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಮತ್ತು ಇದು ಕೂಡ ನಾನು ಸಿಮಿಲರ್ ಪ್ರಾಡಕ್ಟನ್ನ ನಾನು ಮೀಶೋದಲ್ಲಿ ನೋಡಿದ್ದೀನಿ ಕೂಡ. ಅದ್ರದ್ದು ಕೂಡ ಬೇಕಂತಂದರೆ ನಾನು ಕಮೆಂಟ್ ಹಾಕಿ ನಿಮಗೆ ಆಟೋಮೆಟಿಕ್ ಮೆಸೇಜ್ ಬರುತ್ತೆ. ಇದಕ್ಕೆ ಮಾಟಿ ತೊಗೊಂಡಿದ್ದೀನಿ. ಇದನ್ನು ಜುಮ್ಕಾಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಜುಮ್ಕಾದು ತೋರಿಸ್ತೀನಿ, ಅದ್ರದ್ದು ಲಿಂಕ್ ಬೇಕಾದರೆ ನಾನು ಕಳಿಸ್ಕೊಡ್ತೀನಿ. ಬಟ್ ಇದು ನಾನು ಆಫ್ಲೈನ್ ತೊಗೊಂಡಿದ್ದು. ಪಂಚಲ್ ಹೋಗೋದು ಇವಾಗ ಟ್ರೆಂಡಿಂಗ್ ನಡೀತಾ ಇದೆಯಲ್ಲ ನೋಡಿ. ಸೊ 1 ಸೆಕೆಂಡ. ಒಂದು ನಿಮಿಷ. ಹಾಂ ನೋಡಿ, ಇಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇದ್ರದ್ದು ಲಿಂಕ್ ನಾನು ಲಿಂಕ್ ಹಾಕಿರ್ತೀನಿ. ಇದು ಮಾಟಿ ನೋಡಿ ಹೇಗಿದೆ. ಓಕೆ, ಸೊ ಈ ರೀತಿ ಇದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ. ಇದು ಆಫ್ಲೈನ್ ತೊಗೊಂಡಿದ್ದೆ ಆ್ಯಕ್ಚುಲಿ, ಬಟ್ ಇದು ಕೂಡ ಮೀಶೋನಲ್ಲಿದೆ. ನಾನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟೆ ಅಮೌಂಟ್ ಅಂತ ಅನ್ನಿಸ್ತು ಚಿಕ್ಕಪೇಟೆನಲ್ಲಿ. ಮೀಶೋನಲ್ಲಿ ನೋಡಿದಾಗ ಓಕೆ ಅಲ್ಲೇ ತೊಗೋಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ ಫೈನ್ ಅಂದ್ಕೊಂಡು ಸುಮ್ಮನೆ ಆದೆ. ಈಗ ಇದಕ್ಕೆಲ್ಲ ಪೇರ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನಂದು ಈ ಗೋಲ್ಡ್ ರಿಂಗ್ನ ಇಯರಿಂಗ್ನ ತೆಗಿತೀನಿ. ನಾನು ಹೇಳ್ದಂಗೆ ಆಗ್ತಾನೆ ಇಲ್ಲ ಅದು. ಓಕೆ ಹೋಯ್ತು. ನೋಡಿ ಎಷ್ಟು ಕ್ಯೂಟಾಗಿದೆಯಲ್ಲ. ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಓಕೆ, ಇನ್ನೊಂದು ಸೈಡ್ ಕೂಡ ಹಾಕೊಂಡ್ಬಿಡೋಣ. ಇನ್ನು ನಾನು ಹೇರ್ ಸ್ಟೈಲ್ ಮಾಡಿಲ್ಲ, ಸೊ ಇದನ್ನು ತೆಗ್ದಿರ್ತೀನಿ ಇವಾಗ. ಓಕೆ, ಸೊ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೇಲಕ್ಕೆ ಹಾಕ್ಕೊತೀನಿ. ಇವಾಗ ಸದ್ಯಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟೆ ಅಂತ ಹಾಕ್ಕೊಡ್ತೀನಿ. ನಾನು ಇನ್ಸ್ಟಾಗ್ರಾಮ್ನಲ್ಲೇ ಒಬ್ಬರು ಹೇರ್ ಸ್ಟೈಲ್ ಮಾಡೋದು ನೋಡಿದೆ. ಜಸ್ಟ್ ಈ ಬನ್ ಹಾಕಿಬಿಟ್ಟು ಒಂದು ಸೆಕೆಂಡ್. ಇದನ್ನು ಈ ರೀತಿ ಒಂದು ಕ್ಲಿಪ್ ಹಾಕಿಬಿಟ್ಟು ಇದನ್ನ ಹಿಂಗೆ ಕೂರಿಸ್ಬಿಟ್ಟು ಕೂದಲಿಗೆ ರಬ್ಬರ್ ಬ್ಯಾಂಡ್ ಹಾಕೋದನ್ನು ನೋಡಿದೆ. ಅದನ್ನೇ ನಾನು ಇವಾಗ ಟ್ರೈ ಮಾಡ್ತೀನಿ. ನನಗೆ ಇದಕ್ಕೆ ಕ್ರಾಫ್ಟ್ ಬೇಕು, ಸೊ ಕ್ರಾಫ್ಟ್ ತಗೊಳ್ತಿದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಿದ್ಯಾ? ಹಾಂ, ಈ ರೀತಿ ಹಾಕಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಇದನ್ನೆಲ್ಲ ತೆಗೆದು ಈ ರೀತಿ ಮಾಡಿದ್ದೀನಿ. ಏನೋ ಒಂದು ಓಕೆ ಓಕೆ ಓಕೆ. ನನ್ನ ಹತ್ರ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಇದೆ. ಇದನ್ನು ಕಟ್ಕೊತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಕಷ್ಟ ಆಗ್ತಿದೆ ಒಬ್ಬರೇ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ. ಫೈನಲಿ ಹೆಂಗೆ ಬಂದಿದೆ. ಓಕೆ ಅಲ್ಲ, ಚೆನ್ನಾಗಿದೆ ಅಲ್ಲ, ಪರ್ಫೆಕ್ಟಾಗಿದೆ. ಸೊ ಇವಾಗ ಈ ಮಾಟಿನ ಹಾಕ್ಕೊಳ್ಳೋಣ. ಮಾಟಿ ಅಲ್ಲ, ಹಾಂ ಮಾಟಿ ಅಲ್ಲ, ಏನಂತಾರೆ? ಹಾಂ ಮಾಟಿನೇ. ನೋಡಿ ನೋಡಿ. ಸೊ ಇವಾಗ ನೆಕ್ಸ್ಟ್ ಮೇನ್ ಪಾರ್ಟ್ ಇನ್ನೊಂದು ಲುಕ್ಕನ್ನೇ ಚೇಂಜ್ ಮಾಡುತ್ತೆ. ಬೈ ತಲೆ ಬಿಟ್ಟು ಇದನ್ನು ಕೂಡ ನಾನು ಮೀಶೋನಲ್ಲೇ ಬೈ ಮಾಡಿದ್ದು.
ಒಂದು ಸುಜಾತಾ ಪಿನ್ನಿಂದ ಸೇವ್ ಮಾಡ್ತೀನಿ ಇದನ್ನು ನಾನು. ನೋಡಿ ಹೇಗಿದೆ. ಇದ್ರದ್ದು ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಡೈರೆಕ್ಟ್ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ. ಸೊ ಇವಾಗ ನನ್ನ ಲುಕ್ ಕಂಪ್ಲೀಟಾಗಿ ಆಗಿದೆ. ಹೇಗಿದೆ ಇನ್ನೊಂದು ಐಟಮ್ ಇದೆ ನಿಮಗೆ ತೋರಿಸೋದು, ಬ್ಯಾಂಗಲ್ಸ್. ಇದು ಕೂಡ ನಾನು ಸ್ಟೋನ್ಸ್ನಲ್ಲಿ ಇರೋದನ್ನು ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದು ನೋಡಿ. ಬಟ್ ಇದೇ ಥರದ್ದು ನಾನು ಮೀಶೋದಲ್ಲೂ ಕೂಡ ನೋಡಿದ್ದೀನಿ. ಇವ್ರದ್ದು ಕಮೆಂಟ್ ಬೇಕಾದ್ರೆ ನಾನು ಲಿಂಕ್ ಹಾಕ್ಕೊಡ್ತೀನಿ. DMsನ ಚೆಕ್ ಮಾಡಿ. ನಾನು ಒಂದೇ ಕೈಗೆ ಹಾಕ್ಕೊಳ್ಳೋದ, ಎರಡು ಕೈಗೆ ಹಾಕ್ಕೊಳ್ಳೋದ? ಎಸ್, ಕಂಪ್ಲೀಟಾಗಿ ನನ್ನ ಲುಕ್ಕೇ ಚೇಂಜ್ ಆಗೋಯ್ತು ಇವಾಗ ಅಲ್ಲ. ಈಗ ಮೇಯ್ನಾಗೆ ಆದರೂ ಏನೋ ಒಂದು ಮಿಸ್ ಇದೆ. ಏನು ಹೇಳಿ ನೋಡೋಣ, ಏನು ಅಂತ ಕಮೆಂಟ್ನಲ್ಲಿ ಹಾಕಿ. ಲಾಸ್ಟ್ ಪಾರ್ಟ್ ಬಿಂದಿ ಒಂದು ಇಟ್ಟರೆ ನನ್ನ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗೋಗುತ್ತೆ. ಎಸ್, ತುಂಬ ಮೇಲಾಯಿತು. ಎಸ್ ನೋಡಿ, ಈಗ ನೋಡಿ ನನ್ನ ಲುಕ್ ಹೇಗೆ. ನನ್ನ ಹತ್ರ ಇದು ತುಂಬ ಹಳೇ ಟಾಪ್ ಒಂದಿದೆ. ಇದನ್ನ ಮ್ಯಾಚ್ ಮಾಡಬಹುದಾ ನೋಡ್ತೀನಿ, ಚೆನ್ನಾಗಿ ಕಾಣುತ್ತಾ. ಎಸ್, ಈಗ ನನ್ನ ಕಂಪ್ಲೀಟ್ ಲುಕ್ ಆಗಿದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಸೊ ಇದು ನನ್ನ ಫೈನಲ್ ಲುಕ್ ಆಗಿತ್ತು. ನಿಮಗೆ ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಬೇಕಾಗಿದ್ದರೂ ಕೂಡ ನನಗೆ ಕೆಳಗಡೆ ಕಮೆಂಟ್ನಲ್ಲಿ DM ಮಾಡಿ. ಸೊ ಕಮೆಂಟ್ ಹಾಕಿ, ಡೈರೆಕ್ಟಾಗಿ ನಿಮ್ಮ DMಗೆ ಬರುತ್ತೆ. ಇಷ್ಟೇ, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.